ಕಾರವಾರದಲ್ಲಿ ಗೃಹ ಬಳಕೆ ಸಿಲಿಂಡರ್ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ವೆಂಕಟೇಶ್ವರ ಗ್ಯಾಸ್ ಏಜೆನ್ಸಿ ಎದುರು ಸಾಲಗಟ್ಟಿ ನಿಂತಿದ್ದಾರೆ ಗ್ರಾಹಕರು. ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಭಾರತ್ ಗ್ಯಾಸ್ ವಿತರಕರು ಹೇಳ್ತಾ ಇದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ ದಾಸ್ತಾನು ಇದೆ ಅಂತ ಗ್ಯಾಸ್ ವಿತರಕರು ಹೇಳ್ತಾ ಇದ್ದಾರೆ. ನೋ ಟೆನ್ಷನ್, ಗ್ಯಾಸ್ ಇದೆ, ಗೃಹ ಬಳಕೆಯ ಗ್ಯಾಸ್ ವಿತರಣೆಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದಾರೆ. ಕಾರವಾರದಲ್ಲೂ ಜನ ಗೃಹ ಬಳಕೆಯ ಸಿಲಿಂಡರ್ ಖರೀದಿಗೆ ಮುಗಿಬಿದ್ದಿರುವಂಥದ್ದು. ನಾವೀಗ ಕಾರವಾರದ ಹಬ್ಬುವಾಡ ರಸ್ತೆಯಲ್ಲಿರುವ ವೆಂಕಟೇಶ್ವರ ಗ್ಯಾಸ್ ಏಜೆನ್ಸಿಯ ಮುಂದಿದ್ದೇವೆ. ಏನು ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಭಾರೀ ಪ್ರಮಾಣದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಅಭಾವ ಸೃಷ್ಟಿಯಾಗಿದೆ. ಕಳೆದ 2-3 ದಿನಗಳಿಂದ ಕಾರವಾರದ ಹೋಟೆಲ್ ಮಾಲೀಕರು ಕಮರ್ಷಿಯಲ್ ಸಿಲಿಂಡರ್ ನೀಡದ ಹಿನ್ನೆಲೆಯಲ್ಲಿ ಅಡಿಗೆ ಒಲೆಯ ಮೊರೆ ಹೋಗಿದ್ರು. ಆ ಹಿನ್ನೆಲೆಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗೂ ಸಮಸ್ಯೆಯಾಗುವ ಸಾಧ್ಯತೆ ಇದ್ದು ಜನ ಪ್ಯಾನಿಕ್ ಆಗಿ ಈಗಾಗಲೇ ಗೃಹ ಬಳಕೆಯ ಸಿಲಿಂಡರ್ ಖರೀದಿಗೆ ಮುಗಿಬಿದ್ದಿರುವಂಥದ್ದು. ನಿನ್ನೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಸಭೆ ನಡೆಸಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗೃಹ ಬಳಕೆಯ ಸಿಲಿಂಡರ್ ದಾಸ್ತಾನು ಇದೆ, ಯಾವುದೇ ಕಾರಣಕ್ಕೂ ಜನ ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ ಎನ್ನುವುದಾಗಿ ಕೂಡ ಹೇಳಿದರು. ಆದರೂ ಕೂಡ ಜನ ಗೃಹ ಬಳಕೆಯ ಸಿಲಿಂಡರ್ ಖರೀದಿಗೆ ಮುಗಿಬಿರುವ ದೃಶ್ಯ ಕಂಡುಬಂದಿದೆ. ವೆಂಕಟೇಶ್ವರ ಗ್ಯಾಸ್ ಏಜೆನ್ಸಿಯ ಭಾರತ್ ಗ್ಯಾಸ್ ವಿತರಕರಾದ ವೆಂಕಟೇಶ್ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಜನ ಗೃಹ ಬಳಕೆಯ ಸಿಲಿಂಡರ್ ಖರೀದಿಗೆ ಮುಗಿಬೀಳ್ತಾ ಇದ್ದಾರೆ. ನಿಮ್ಮಲ್ಲಿ ಯಾವ ರೀತಿ ಸ್ಟಾಕ್ ಇದೆ? ನಮ್ಮಲ್ಲಿ ಏನು ರೆಗ್ಯುಲರ್ ಸಪ್ಲೈ ಆಗಬೇಕಿತ್ತು ಅಷ್ಟು ಸಪ್ಲೈ ಇದೆ, ಕಂಪನಿಯಿಂದನೂ ಬರ್ತಾ ಇದೆ. ಬಟ್ ಕಸ್ಟಮರು ಸ್ವಲ್ಪ ಪ್ಯಾನಿಕ್ ಆಗಿ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಯಾವತ್ತೂ ಅಷ್ಟು ಬುಕ್ಕಿಂಗ್ ನೋಡ್ತಾ ಇಲ್ಲ, ಇತ್ತು ಅಷ್ಟು ಬುಕ್ಕಿಂಗ್ ಆಗಿದೆ. ಆಮೇಲೆ ಈಗ 11 ತಾರೀಕು ಬುಕ್ಕಿಂಗ್ ಆಗಿದ್ದು ನಾವು ಇವತ್ತು ಡೆಲಿವರಿ ಕಳಿಸಿದ್ದೇವೆ. ಗ್ರಾಮೀಣ ಭಾಗಕ್ಕೂ ಕಳಿಸಿದ್ದೇವೆ, ಇವನ್ ಶಹರದಲ್ಲೂ ಕಳಿಸಿದ್ದೇವೆ. ಬಟ್ ಕಸ್ಟಮರ್ ಕಡೆಯಿಂದ ಹೆಚ್ಚಿನ ಬುಕ್ಕಿಂಗ್ ಆಗ್ತಾಯಿದೆ. ನಿನ್ನೆನೂ ನಮಗೆ 2 ಲೋಡ್ ಬಂದಿದೆ, ಇವತ್ತು 1 ಲೋಡ್ ಬಂದಿದೆ, ಇವತ್ತು 1 ಲೋಡ್ ಡಿಸ್ಪ್ಯಾಚು ಆಗಿದೆ. ಕಂಪನಿಯಿಂದ ಏನು ಬರೋದಿದೆ ನಮ್ಗೆ ರೆಗ್ಯುಲರ್ ಫೋಟೋ ಬರ್ತಾನೆ ಇದೆ, ಇವತ್ತುವರೆಗೂ ಬರ್ತಾಯಿದೆ, ಏನು ತೊಂದರೆ ಆಗಲಿಲ್ಲ. ಕಮರ್ಷಿಯಲ್ಲು ಗ್ರಾಹಕರು ನನ್ನ ಹತ್ರ ಇಲ್ಲ, ಹಾಗಾಗಿ ಅದ್ರದ್ದು ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸರ್, ಈಗ ಆನ್ಲೈನಲ್ಲಿ ಬುಕ್ಕಿಂಗ್ ಆಗ್ತಾ ಇಲ್ಲ ಅನ್ನೋದು ಗ್ರಾಹಕರು 2-3 ದಿನದಿಂದ ಇಶ್ಯೂ ಇತ್ತು. ಮೊನ್ನೆನೂ ಸ್ವಲ್ಪ 6:30ಗೆ ನಮ್ಗೆ ಮೆಸೇಜ್ ಬಂತು ರಿಸಾಲ್ವ್ ಆಗಿದೆ ಅಂತೇಳಿ. ಬಟ್ ನಿನ್ನೆ ಸಿಕ್ಕ ಮಾಹಿತಿ ಪ್ರಕಾರ 3:30 ನಂತರ ಸ್ವಲ್ಪ ಸರಿಯಾಗಿದೆ. ಯಾಕಂದ್ರೆ ನಮ್ಮಲ್ಲಿ 2-3 ದಿನದಿಂದ ಬುಕ್ಕಿಂಗ್ ಶಾರ್ಟೇಜ್ ಇರೋದ್ರಿಂದ ಇವತ್ತು ನಾವು ನೋಡಿದ್ರೆ ಸಿಸ್ಟಮಲ್ಲಿ ಹೆಚ್ಚಿನ ಬುಕ್ಕಿಂಗು ನಮಗೆ ಪೆಂಡಿಂಗ್ ತೋರಿಸ್ತಾ ಇದೆ. ಅಂದರೆ ಅವ್ರದ್ದೆಲ್ಲ ಗ್ರಾಹಕರದ್ದು ಬುಕ್ಕಿಂಗ್ ಆಗಿರ್ಬೋದು ಅಂತೇಳಿ. ಬೆಳಗಿನಿಂದನೂ ಹೆಚ್ಚಿನ ಗ್ರಾಹಕರು ಅದ್ರ ಕಂಪ್ಲೇಂಟ್ ತೊಗೊಂಡು ಬರಲಿಲ್ಲ ನಮ್ಮ ಹತ್ರ. ಮೋಸ್ಟ್ಲಿ ಅದು ಪ್ರಾಬ್ಲಮ್ ಸಾಲ್ವ್ ಆಗಿರ್ಬೋದು ಅನಿಸುತ್ತೆ. ಇವಿಷ್ಟು ಗ್ಯಾಸ್ ವಿತರಕರ ಅಭಿಪ್ರಾಯವಾಗಿರ್ಬೋದು. ಗಿರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.